ಕಾನೂನು ಕೈಯಲ್ಲಿ ತಗೊಂಗಿಲ್ಲ ತೊಂದರೆ ನೋಡಮ್ಮ, ನೀನಿಗೆ ನ್ಯಾಯಯುತವಾಗಿ ಹೋರಾಟ ಮಾಡು. ಬೇರೆ ಪಬ್ಲಿಕ್ ತೊಂದರೆ ಕೊಟ್ಟು ಮಾಡಬೇಕು ಅಂತ ಏನಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಾಕು ಸುಮ್ಮನೆ ಓವರ್ ಮಾಡ್ಬೇಡ. ಕಿರಿಯರ್ ಐತೆ ಸ್ಟೂಡೆಂಟ್ಸ್ ಆಟ ಆಡಕ್ ಹೋಗ್ಬಾರ್ರಿ, ಕಷ್ಟ ಆಗುತ್ತೆ. ನಾವು ಲಾಸ್ಟ್ ಮಂತ್ ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ಸ್ಟೇಟ್ ವೈಡ್ ಆಗಿದೆ, ತುಂಬ ಒಳ್ಳೆ ಸಂಖ್ಯೆಯಲ್ಲಿ ಆಗಿದೆ, ಎಲ್ಲ ಕಡೆ ತಾಲೂಕು ಕೇಂದ್ರಗಳು ಆಗಿದೆ. ಅವಾಗ ನಾವು ಪ್ರೊಟೆಸ್ಟ್ ಮಾಡಿ ಎಜುಕೇಷನ್ ಜಾಯಿಂಟ್ ಆಕ್ಟ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದಾದಮೇಲೆ DC ಒಂದು ಲೆಟರ್ ಕೊಡ್ತೇವೆ. ಆ JD ಒಂದು ಕೊಟ್ಟರೆ ಬಗ್ಗೆ DC ಸಮಸ್ಯೆಗಳು ಏನಿದೆ ಅಂತಂದು ನಾನು ಕೂಡ ಕೇಳಿದೆ. ಒಂದು 50 ನಿಮಿಷ ಆಯ್ತು ನಾನು ಬಂದು. ನಿಮ್ಮ ಸಮಸ್ಯೆ ಜೆನ್ಯೂನ್ ಇದೆ. ಯಾಕಂದ್ರೆ ಟೀಚರ್ಸ್ಗಳು ಬೇಕು ಅಂತಂದು ಹೇಳ್ತಾ ಇದ್ದೀರಿ, ಪಾಠಗಳಾಗಿಲ್ಲ, ಇನ್ನೊಂದು ತಿಂಗಳಲ್ಲೇ ಎಕ್ಸಾಮ್ ಅಂತ ಹೇಳ್ತಿದ್ದೀರಿ. ನಮಗೂ ಅರ್ಥ ಆಗ್ತದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಇದನ್ನ ನೀವೇನು ಹೇಳಿದ್ರಿ ಯಥಾವತ್ತಾಗಿ ಬೆಳಗ್ಗೆಯಿಂದನೂ ಅವ್ರ ಜೊತೆಗೆ ಫೋನ್ ಸಮೀಕ್ಷೆ ವಿಚಾರಕ್ಕಾಗಿ ನಾವು ಈಗ ರಿಜಿಸ್ಟ್ರಾರು ಮತ್ತು ಪೀಸರು ನಾನು ಮಾತಾಡ್ತೀನಿ. ಆದಷ್ಟು ಬೇಗ ತಾವೇನು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ರೆಸ್ಪಾಂಡ್ ಮಾಡ್ತಾರೆ. ಸರ್ಕಂಡ್ಲಿ ಎಸ್ ವಿ ಸರ್ಕಂಡ್ಲಿ ಪುಟೆ ಒಂಚೂರು ಈ ಕಡೆ ಬರಮ್ಮ, ಸ್ವಲ್ಪ ಎಲ್ಲ ಬರಬೇಕು. ಅದಕ್ಕೆ ಏನೇ ವ್ಯವಸ್ಥೆ ಮಾಡೋದು ಹೋದರೆ ಏನೇನು ವಿಚಾರ ಇವ್ರು ಹೇಳಿದಾರಲ್ಲ, ವಿಷಯ ಏನಿದೆ ಹೇಳ್ತಾರೆ, ವಿಷಯ ಹೇಳಿ ಅಲ್ಲ. ನೀವು ಯಾವ ಸಂಘಟನೆಗಳಿಗೆ ಬಂದಿದ್ದೀರಾ, ಎಲ್ಲ ಮಕ್ಕಳು ಎಲ್ಲ ಸೇರಿದ್ದೀರಾ, ಹೇಳಿರೋ ಮೊಬೈಲ್ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತಿಳಿಸ್ಬಿಟ್ಟು ಈಗಲೇ DC-ವರೆಗೂ ಮಾತಾಡ್ತೀನಿ, ನಮ್ಮ ರಿಜಿಸ್ಟರ್ವರೆಗೂ ಮಾತಾಡ್ತೀನಿ. ಸಮಸ್ಯೆ ಏನಿದೆ ಆದಷ್ಟು ಬೇಗ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತೀನಿ. ಹಾಗೆ ಇವತ್ತೇ ನಾನು ಇದನ್ನು ಅಟೆಂಡ್ ಮಾಡ್ತೀನಿ. ಹೇಳಿದ್ದಾರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.